ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇವತ್ತಿನ ವಿಡಿಯೋಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಅದು ಫ್ರೆಷರ್ಸ್ಗೆ 12 lakh ಪರ್ ಆ್ಯನಮ್ ಪರ್ ಇಯರ್ ಇದೆ. ಯಾರು ಮಿಸ್ ಮಾಡ್ಕೋದಿರ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಫ್ರೆಷರ್ಸ್ ಆದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ವಿತ್ ಟ್ರೈನಿಂಗ್ ಸಪೋರ್ಟ್ ಅವ್ರು ನಿಮಗೆ ಈ ಜಾಬ್ನ ಪ್ರೊವೈಡ್ ಮಾಡ್ತಾರೆ. ತಡ ಮಾಡದೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಈ ಕಂಪ್ನಿ ಹೆಸರು ಬಂದುಬಿಟ್ಟು ಹೆಜಾನ್ ಅಂತ. ಈ ಕಂಪ್ನಿ ಲೊಕೇಟ್ ಆಗಿರೋದು ಹೈದ್ರಾಬಾದಲ್ಲಿ. ಹೆಡ್ ಆಫೀಸ್ ಇರೋದು ಹೈದ್ರಾಬಾದಲ್ಲಿ. ಇಲ್ಲಿ ನೋಡ್ಬೋದು ನೀವು. ರೋಲ್ ಬಂದುಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುತ್ತೆ. ರಿಮೋಟ್ ಅಂತ ಕೊಟ್ಟಿದ್ದಾರಲ್ವ ಲೊಕೇಶನ್ನು. ರಿಮೋಟ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡು ಕೆಲಸನ ಮಾಡ್ಕೋಬೋದು. ಹೆಡ್ ಆಫೀಸ್ ಬಂದುಬಿಟ್ಟು ಹೈದ್ರಾಬಾದಲ್ಲಿ ಲೊಕೇಟ್ ಆಗಿರೋದು. ನೆಕ್ಸ್ಟ್ ಇಲ್ಲಿ ಅಬೌಟ್ ಕಂಪ್ನಿ ಡೀಟೇಲ್ಸ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಬೇಕು ಅಂದರೆ ನೀವು ಇಲ್ಲೆಲ್ಲ ಕ್ಲಿಯರಾಗಿ ಓದ್ಕೋಬೋದು. ಈ ಕಂಪ್ನಿಗೆ ಓನರ್ ಯಾರು ಅಂತಂದರೆ ಇಟ್ ಫೌಂಡೆಡ್ ಬೈ ಎಕ್ಸ್ ಮೈಕ್ರೋಸಾಫ್ಟ್, JP Morgan, IIT ಆ್ಯಂಡ್ ISB ಅಲ್ಯೂಮಿನಿ ಅಂತಿದ್ದಾರೆ. ಗೈಸ್, ನೀವು JP Morgan, IIT ಆ ಕಂಪ್ನೀಸ್ ಎಲ್ಲ ಕೇಳಿರ್ಬೋದು. ಆ ಕಂಪ್ನಿ ಎಕ್ಸ್ ಓನರ್ ಅಂತೆ ಈ ಕಂಪ್ನಿಗೆ ಓನರು. ಮತ್ತು ಈ ಕಂಪ್ನಿ ಬಂದುಬಿಟ್ಟು ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ. 2024 ಈ ಕಂಪ್ನಿ ಅನ್ನೋದು ಸ್ಟಾರ್ಟಪ್ ಆಗಿದೆ ಗೈಸ್. ತುಂಬ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಡೀಟೇಲ್ಸಲ್ಲಿ, ನೀವು ಮುಂದೆ ಚೆಕ್ ಮಾಡ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಬರ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ರೋಲ್ ನೋಡಿದ್ರೆ ನಾವು ರೋಲ್ ಬಂದುಬಿಟ್ಟು ನಿಮ್ಮದು ಇಲ್ಲಿ ಈ ಕಂಪ್ನಿಯಲ್ಲಿ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅಟ್ ಹೆಜಾನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೋಲ್ ಬಂದುಬಿಟ್ಟು ನಿಮ್ಮದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರತ್ತಂತೆ. ಯು ವಿಲ್ ಕೊಲಾಬರೇಟ್ ಕ್ಲೋಸ್ಲಿ ವಿತ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಕ್ಲೈಂಟ್ಸ್ ಜೊತೆ ನೀವು ಕೊಲಾಬರೇಟ್ ಹಾಕ್ಕೊಂಡು ಡಿಸ್ಕಸ್ನೆಲ್ಲ ಮಾಡಬೇಕಾಗತ್ತಂತೆ. ಅವ್ರು ನಿಮ್ಗೆ ಏನಾದರೂ ಪ್ರಾಜೆಕ್ಟ್ಸ್ ಏನಾದರೂ ಕೊಟ್ಟಿರ್ತಾರಲ್ವ, ಅದ್ರ ಬಗ್ಗೆ ನಿಮಗೆ ಕ್ಲೈಂಟ್ಸ್ ಜೊತೆ ನೀವು ಕೊಲಾಬರೇಟ್ ಆಗಿಬಿಟ್ಟು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಆ ಥರ ನಿಮಗೆ ರೋಲ್ ಆಗಿರುತ್ತೆ. ಓಕೆ, ಮತ್ತು ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೋರ್ ಪ್ರಾಬ್ಲಮ್ಸ್ ಆ್ಯಂಡ್ ಡಿಸೈನಿಂಗ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಡಿಸೈನ್ ಮಾಡಿಬಿಟ್ಟು ಸೊಲ್ಯೂಷನ್ನ ಪ್ರಿಪೇರ್ ಮಾಡಬೇಕಾಗತ್ತಂತೆ ಗೈಸ್. ಓಕೆ, ಎಂಡ್ ಟು ಎಂಡ್ ನಿಮ್ಮ ರೋಲ್ ಆಗಿರುತ್ತೆ. ಇಲ್ಲಿ ನೆಕ್ಸ್ಟು ಕೋರ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಇಲ್ಲಿ ನೋಡ್ಬೋದು. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂತಂದರೆ ಆರ್ಕಿಟೆಕ್ಟ್ ಸಿಸ್ಟಮ್ಸ್ ಆ್ಯಂಡ್ ರೈಟ್ ಸ್ಕೇಲಬಲ್ ಬ್ಯಾಕ್ ಎಂಡ್ ಆರ್ ಫ್ರಂಟೆಡ್ ಕೋಡ್, work with APIs, UI components, databases and cloud infrastructure, collaborate with clients to understand needs and demo solutions, own your work from whiteboard to production ಅಂತ ಕೇಳ್ತಿದ್ದಾರೆ. ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ನೀವು ತೊಗೋಬೇಕಾಗತ್ತಂತೆ ಗೈಸ್. ಏನಿಲ್ಲ, ಕ್ಲೈಂಟ್ಸ್ ಜೊತೆ ನಾನು ಹೇಳ್ದೆಲ್ಲ ಆಗಲಿ ಅದೇ ರೀತಿ ಕ್ಲೈಂಟ್ಸ್ ಜೊತೆ ನೀವು ಡಿಸ್ಕಸ್ ಮಾಡಿಬಿಟ್ಟು ಯಾವಾಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೀವು ರಿಸಾಲ್ವ್ ಮಾಡಿಕೊಂಡು ಬರಬೇಕಾಗುತ್ತೆ ಗೈಸ್. ಕೆಲಸ ಬಂದುಬಿಟ್ಟು ಅದು ನಿಮಗೆ ಅವರು ಟ್ರೈನಿಂಗ್ ಸಪೋರ್ಟ್ ಸಹ ಕೊಡ್ತಾರೆ. ವಾಟ್ ವಿ ವ್ಯಾಲ್ಯೂ ಅಂತಂತಂದರೆ ಅವರು ನಿಮ್ಮ ಕಡೆಯಿಂದ ಏನನ್ನು ಬಯಸ್ತಾ ಇದ್ದಾರೆ ಅಂತಂದರೆ ಅನಾಲಿಟಿಕಲ್ ಥಿಂಕಿಂಗ್ ಆಗಿರಬೇಕು ನಿಮಗೆ. ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಟೆಕ್ನಿಕಲ್ ಟೂಲ್ಸ್ ಅಂತ ಕೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಆರ್ ಇಂಟ್ರೆಸ್ಟ್ ಇನ್ ಲಾರ್ಜ್ ಸ್ಕೇಲ್ ಡೇಟಾ ಯೂಸೇಜ್ ಅಂತ ಕೊಟ್ಟಿದ್ದಾರೆ. ಕಂಫರ್ಟ್ ವರ್ಕಿಂಗ್ ಇನ್ ಡೈನಾಮಿಕ್ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ಎಬಿಲಿಟಿ ಟು ಕೊಲಾಬರೇಟ್ ವಿತ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಟೀಮ್ ಮೆಂಬರ್ಸ್ ಅಂತಿದ್ದಾರೆ. ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ಎಲ್ಲ ನೀವು ಚೆನ್ನಾಗಿ ಕೊಲಾಬರೇಟ್ ಆಗಬೇಕು ಅಂತೆಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಇಲ್ಲಿ ನಾವು 0+ years ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬ್ರ್ಯಾಕೆಟಲ್ಲಿ ಫ್ರೆಶ್ ಗ್ರ್ಯಾಜುಯೇಟ್ಸ್ ವೆಲ್ಕಮ್ ಅಂತ ಹೇಳಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಈ ಜಾಬ್ಗೆ ನೀವು ಫ್ರೆಷರ್ಸ್ ಆದರೂ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಿಮಗೆ 0 years ಎಕ್ಸ್ಪೀರಿಯನ್ಸ್ ಏನಿಲ್ಲ ಅಂತಂದ್ರೂ ಪರವಾಗಿಲ್ಲ, ಜಸ್ಟ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ನಿಮ್ಗೆ ಏನಾದರೂ ಪ್ರೊಫಿಷಿಯಂಟ್ ನೀವು ಜಾವಾ ಸ್ಕ್ರಿಪ್ಟು, ಟೈಪ್ ಸ್ಕ್ರಿಪ್ಟ್, ಪೈಥಾನ್, ಜಾವಾ ಆ ಥರದ್ರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದು ಸಹ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಅಂತ ಅವರು ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ಆರ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಬಿಲ್ಡಿಂಗ್ ಆ್ಯಂಡ್ ಶಿಪ್ಪಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್. ನಿಮಗೇನಾದರೂ ಎಕ್ಸ್ಪೀರಿಯನ್ಸು ಸ್ಪೆಷಲ್ ಇಂಟ್ರೆಸ್ಟ್ ಏನಾದರೂ ಇದೆಯಾ ಇದ್ದರೆ ಸಾಫ್ಟ್ವೇರ್ ಅಪ್ಲಿಕೇಶನ್ಸಲ್ಲಿ ಅದು ಸಹ ಅಡ್ವಾಂಟೇಜ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಅಟ್ಲೀಸ್ಟ್ ನಿಮಗೆ ಬೇಸಿಕ್ ನಾಲೆಜ್ SQL, NoSQL ಡೇಟಾಬೇಸಸ್ ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ರೂ ನಿಮಗೆ ಒಳ್ಳೆಯದು ಅಂತ ಇಲ್ಲಿ ಹೇಳಿದ್ದಾರೆ. ಎಬಿಲಿಟಿ ಟು ಥ್ರೈವ್ ಇನ್ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ಸ್ ಆ್ಯಂಡ್ ವರ್ಕ್ ವಿತ್ ದ ಡಿವರ್ಸ್ ಟೀಮ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಇಲ್ಲಿ ನೆಕ್ಸ್ಟ್ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಕಂಪೆನ್ಸೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆಗಲೇ ನಾನು ಹೇಳಿದೆ ಅಲ್ವಾ, 12 lakh to 18 lakh ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಆಗಿರುತ್ತಂತೆ.
ಪ್ಲಸ್ ಬೋನಸ್ AES OPS ಸಹ ನಿಮಗೆ ಸಿಗ್ತಿದೆ ಗೈಸ್. ಬೇಸ್ಡ್ ಆನ್ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫಿಟ್ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸಸ್ ಸಹ ಇರುತ್ತಂತೆ ನಿಮಗೆ. ಆ್ಯಂಡ್ ಎಕ್ವಿಟಿ ಪಾರ್ಟಿಸಿಪೇಷನ್ ಆಲ್ಸೋ ಅವೈಲೇಬಲ್ ಅಂತ ಹೇಳ್ತಿದ್ದಾರೆ ಗೈಸ್. ಮತ್ತು ಬೆನಿಫಿಟ್ಸ್ ಬಂದುಬಿಟ್ಟು ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಬಜೆಟ್, ರಿಮೋಟ್ ವರ್ಕ್ ಕಲ್ಚರ್, ಐ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಮೆಂಟರ್ಶಿಪ್, ಆನ್ಯಲ್ ರಿಟ್ರೀಟ್ಸ್ ಆಫ್ ಸೈಟ್ಸ್ ಅಂತ ಹೇಳಿದರೆ ನಿಮಗೆ ರಿಮೋಟ್ ವರ್ಕ್ ಕಲ್ಚರ್ ಅಂತಂದರೆ ನೀವು ವರ್ಕ್ ಮಾಡೋ ಜಾಗ ಸೈಲೆಂಟಾಗಿ ಕ್ವೈಟಾಗಿ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಗೈಸ್ ಅಷ್ಟೇ. ಲೈಫ್ ಅಟ್ ಇಸೆನ್ ಅಂತಂದರೆ we believe in ownership, clarity and the power of small teams solving big problems. Engineers at Izen are not just coders, they are builders and partners in transforming industries ಅಂತ ಅವರ ಕಂಪ್ನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಅವರ ಇಮೇಲ್ ID ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ನೀವು ಅಪ್ಲೈ ನಾವು ಆಪ್ಷನ್ ಬಂದಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಡಾಕ್ಯುಮೆಂಟ್ ಫಾರ್ಮ್ ಓಪನ್ ಆಗುತ್ತೆ. ಕಂಪ್ನಿ ನೇಮ್ ಇಲ್ಲಿ ನೋಡ್ಬೋದು ನೀವು, ಇಸೆನ್ ಅಂತ. ಇಸೆನ್ ಈಸ್ ಐರಿಂಗ್ ಜಾಯ್ನ್ ಅವರ್ ಕೋರ್ ಟೀಮ್ ಅಂತಿದೆ. ಕಂಪ್ನಿ ನೇಮ್ ಬಂದುಬಿಟ್ಟು ಇಸೆನ್ ಆಗಿರುತ್ತಂತೆ. ಬ್ಯಾಕ್ಡ್ ಅಪ್ ಬೈ ಟೈಟಾನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ರೋಲ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುತ್ತೆ. ಕಂಪನ್ಸೇಷನ್ ಬಂದು 12 to 18 lakh ಫಿಕ್ಸ್ಡ್ ಪ್ಲಸ್ ಬೋನಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಎಕ್ಸ್ಪೀರಿಯನ್ಸ್ ಇಲ್ಲಿ ನೋಡ್ಬೋದು ನೀವು. ಈ ಥರ NEX, ಏಜೆಂಟಿಕ್, ರಿಯಾಕ್ಟ್ ನೇಟಿವ್, ಫ್ಲಟರ್ ಅದರಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಲೊಕೇಶನ್ ಬಂದುಬಿಟ್ಟು ಹೈದರಾಬಾದಲ್ಲಿ ಆಫೀಸ್ ಲೊಕೇಟ್ ಆಗಿರೋದು, ಆರ್ ಎಲ್ಸ್ ನಿಮ್ಮದು ರಿಮೋಟ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಪೊಸಿಷನ್ಸ್ ನೋಡಿದ್ರೆ ಓನ್ಲಿ 4 ಪೊಸಿಷನ್ಸ್ ಓಪನ್ ಆಗಿದೆ ಅಂತೆ. ಯಾರೂ ತಡ ಮಾಡದೆ ಬೇಗ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಒಳ್ಳೆ ಸ್ಯಾಲ್ರಿ ತೊಗೋಬೋದು. ಇಂಟರ್ವ್ಯೂ ಪ್ರೋಸೆಸ್ ಬಂದುಬಿಟ್ಟು 3 ಟೆಲಿಕಾಲ್ 3+1 ರೌಂಡ್ ಇರುತ್ತಂತೆ. ಕ್ಲಿಯರಾಗಿ ನೀವು ಓದ್ಕೋಬೋದು. ಅವರ ಹೈರಿಂಗ್ ಪ್ರೋಸೆಸ್ ಬಂದುಬಿಟ್ಟು ಫಸ್ಟ್ ರೌಂಡ್ ಬಂದುಬಿಟ್ಟು ಇನಿಷಿಯಲ್ ಸ್ಕ್ರೀನಿಂಗ್ ಆಗಿರುತ್ತಂತೆ. ಇನಿಷಿಯಲ್ ಸ್ಕ್ರೀನಿಂಗಲ್ಲಿ ಎ ಕ್ವಿಕ್ ಕಾಲ್ ಟು ಗೆಟ್ ನೋ ಯು ಅಂತೆ. ಜಸ್ಟ್ ಒಂದು ಕ್ವಿಕ್ ಕಾಲ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಕೇಳ್ತಾರೆ, ಲೈಕ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ ಥರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ಇರುತ್ತೆ ಗೈಸ್. ಕ್ಲಿಯರಾಗಿ ನೀವು ಓದ್ಕೊಳ್ಳಿ. ಓಕೆ, ಸೆಕೆಂಡ್ ರೌಂಡ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಟೆಕ್ನಿಕಲ್ ರೌಂಡ್ ಆಗಿರುತ್ತೆ. ಈ 3 ರೌಂಡ್ಸು ಸಹ ನೀವು ಕ್ಲಿಯರಾಗಿ ಪಾಸ್ ಆದರೆ ನಿಮಗೆ ಈ ಜಾಬ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದೆ, ಇಲ್ಲಿ ಟಿಕ್ ಮಾರ್ಕ್ನ ಪ್ರೆಸ್ ಮಾಡಿ ಹಾಗೆ ಫುಲ್ ನೇಮ್ನ ಕೇಳ್ತಿದ್ದಾರೆ. ಫುಲ್ ನೇಮ್ನ ನೀವು ಟೈಪ್ ಮಾಡಿ. ಓಕೆ, ನಾನಿಲ್ಲಿ ಮೋಕ್ಷ ಆರ್ ಅಂತ ಕೊಡ್ತಿದ್ದೀನಿ. ಹಾಗೆ ನಿಮ್ಮ ಇಮೇಲ್ ID ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಗೈಸ್. ಕರೆಕ್ಟಾಗಿರೋ ಇಮೇಲ್ ಐಡಿನ ನೀವು ಟೈಪ್ ಮಾಡಿ. ಯಾಕಂತಂದರೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮಗೆ ಅಲ್ಲಿ ಇಮೇಲ್ ಅನ್ನೋದು ಬರುತ್ತೆ. ಕರೆಕ್ಟಾಗಿರೋ ಫೋನ್ ನಂಬರ್ ಸಹ ನೀವು ಕೊಡಬೇಕಾಗತ್ತೆ. ಯಾವ ಕಾಲೇಜು ಅಂತ ಹೇಳ್ತಿದ್ದಾರೆ, ಕಾಲೇಜ್ ನೇಮ್ ಸಹ ನೀವು ಮೆನ್ಷನ್ ಮಾಡಿ. ಹಾಗೆ ಗ್ರ್ಯಾಜುಯೇಷನ್ ಯಾವ ಇಯರಲ್ಲಿ ಆಗಿದ್ದು ಅಂತ ಕೇಳಿದ್ದಾರೆ, ಅದನ್ನು ಸಹ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕಂತಂದರೆ ಕಾಲೇಜ್ ನೇಮು, ಗ್ರ್ಯಾಜುಯೇಷನ್ ಆಗಿರೋ ಯಾವ ಇಯರು ಅಂತೆಲ್ಲ ಯಾಕಂದರೆ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದ್ದಾಗ ನೀವೇನಾದರೂ ಒಂದು ಸೆಲೆಕ್ಟ್ ಆದರೆ ಈ ಜಾಬ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅನ್ನೋ ರೌಂಡ್ ಇರುತ್ತೆ. ಅಲ್ಲಿ ಅವರೆಲ್ಲ ಕ್ಲಿಯರಾಗಿ ಚೆಕ್ ಮಾಡ್ತಾರೆ. ಅದಕ್ಕೆ ಕರೆಕ್ಟಾಗಿ ಮೆನ್ಷನ್ ಮಾಡಿ ಗೈಸ್. ಓಕೆ, ನೆಕ್ಸ್ಟು ಲಿಂಕ್ಡ್ಇನ್ ಪ್ರೊಫೈಲ್ ಕೇಳ್ತಿದ್ದಾರೆ. ಹಾಗೆ ಗಿಟ್ ಹಬ್ ಪ್ರೊಫೈಲ್ ಲಿಂಕ್ ಸಹ ನಿಮಗೆ, ಅದನ್ನು ಸಹ ನೀವು ಮೆನ್ಷನ್ ಮಾಡಿಬಿಟ್ಟು ಕೆಳಗಡೆಗೆ ಸ್ಕ್ರಾಲ್ ಮಾಡಿಬಿಟ್ಟು ನೆಕ್ಸ್ಟ್ನ ಕ್ಲಿಯರ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಈ ಜಾಬ್ಗೆ ಅಪ್ಲೈ ಆಗಿರುತ್ತೆ ಗೈಸ್. ಸಬ್ಮಿಟ್ ಆದಮೇಲೆ ಅವರೇ ನಿಮಗೆ ಕ್ವಿಕ್ ಕಾಲ್ ಮಾಡಿಬಿಟ್ಟು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ ಥರ ಬೇಸಿಕ್ ಕ್ವಶನ್ಸ್ನ ಕೇಳ್ತಾರೆ. ಅದಾದ ನಂತರ ಸೆಕೆಂಡ್ ರೌಂಡ್ ಆಗುತ್ತೆ. ಎಲ್ಲದಕ್ಕೂ ಕ್ಲಿಯರ್ ಆದರೆ ನಿಮಗೆ ಈ ಜಾಬು ವರ್ಕ್ ಫ್ರಮ್ ಮನೆಯಿಂದನೇ ನೀವು ಕೆಲಸನ ಮಾಡ್ಕೋಬೋದು. ಓಕೆ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ. ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.